ಹೋಮ್ ಮೇಡ್ ಪಿಜ್ಜಾ ಮತ್ತು ಪಿಜ್ಜಾ ಸಾಸ್ ಇದನ್ನು ನಾನು ಹೆಸರು ಬೇಳೆನ ಯೂಸ್ ಮಾಡಿದ್ದೀನಿ. ಹಾಗೆ ಪನೀರ್, ಚೀಸ್ ಎಲ್ಲವೂ ಹೋಮ್ ಮೇಡ್ ಇದೆ. ನಾವು ಮೊದಲಿಗೆ ಪಿಜ್ಜಾ ಸಾಸ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ನಾಟಿ ಟೊಮೆಟೊನ ತಗೊಂಡಿದ್ದೀನಿ. ಹೈಬ್ರಿಡ್ಗಿಂತ ನಾಟಿ ಟೊಮೆಟೊ ಯೂಸ್ ಮಾಡೋದ್ರಿಂದ ಹುಳಿ ಅಂಶ ಜಾಸ್ತಿ ಇರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು 4 ಟೊಮೆಟೊನ ತಗೊಂಡಿದ್ದೀನಿ. ಇದನ್ನು ನಾನು 2 ಭಾಗ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈ ರೀತಿ 2 ಭಾಗ ಮಾಡೋಣ. ಹೊರಗಡೆ ಸಿಗೋ ಪ್ರಿಸರ್ವೇಟಿವ್ ಇರೋವಂಥ ಪಿಜ್ಜಾ ಸಾಸ್ಗಿಂತ ಈ ರೀತಿ ಮನೇಲೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದು. ಬಾಣಲಿಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಕಾದಿರೋ ಎಣ್ಣೆಗೆ ಒಂದು 7ರಿಂದ 8 ಬೆಳ್ಳುಳ್ಳಿ ಹೆಸಳನ್ನ ಹಾಕೊಂಡ್ಬಿಡ್ತೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಹಾಕೊಳ್ತೀನಿ. ಎಲ್ಲವನ್ನು ನೈಸ್ ಆ್ಯಂಡ್ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ಬಿಡ್ತೀನಿ. ನೋಡಿ ಇವಾಗ ಬೆಂದಿದೆ. ಇದಕ್ಕೆ ನಾನು 1 ಸ್ಪೂನ್ ಆರಿಗ್ಯಾನೋನ ಹಾಕೊಂಡ್ಬಿಡ್ತೀನಿ. ಹಾಗೆ ಒಂದು 5ರಿಂದ 6 ತುಳಸಿ ಎಲೆನ ಹಾಕೊಳ್ತೀನಿ. ತುಳಸಿ ಎಲೆ ಇದಕ್ಕೆ ಬೇಕಾಗುತ್ತೆ, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ 1 ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ನ ಹಾಕೊಂಡ್ಬಿಡ್ತೀನಿ. ಇವಾಗ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರೋ ಟೊಮ್ಯಾಟೊನ ಇಟ್ಕೊಂಡ್ಬಿಡೋಣ ಒಗ್ಗರಣೆ ಮೇಲೆ. ಇವಾಗ ಸ್ವಲ್ಪ ಬೇಯಿಸ್ಕೊಂಡ್ಬಿಡೋಣ 2 ಸೈಡ್. ಮುಚ್ಚಳ ಹಾಕಿ ಒಂದು 15 ನಿಮಿಷ ಟೊಮ್ಯಾಟೊ ಎಲ್ಲವೂ ಸಾಫ್ಟ್ ಆಗಿ ಸಿಪ್ಪೆ ಬಿಡಿಸೋ ಥರ ಹಾಕಬೇಕು, ಅಷ್ಟು ಬೇಯಿಸ್ಕೊಂಡ್ಬಿಡೋಣ. 15 ನಿಮಿಷ ಆಗಿದೆ. ಇವಾಗ ಇದ್ರ ಸಿಪ್ಪೆನ ತಕ್ಕೊಂಡ್ಬಿಡೋಣ. ಸಿಪ್ಪೆನ ತೆಗಿಲೇಬೇಕು ಅಂತ ಏನಿಲ್ಲ, ನೀವು ಬೇಡ ಅಂದರೆ ಹಾಗೇನೆ ರುಬ್ಕೋಬೋದು. ಸಿಪ್ಪೆನ ತೆಗೆದ್ಬಿಟ್ಟು ಇದನ್ನ ಸ್ವಲ್ಪ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಡೋಣ. ಹೇಗಿದ್ರು ಮಿಕ್ಸಿ ಜಾರಲ್ಲಿ ಇದನ್ನ ರುಬ್ಕೊಳ್ತಾ ಇದ್ದೀವಿ, ಆದರೂ ಸ್ವಲ್ಪ ಚೆನ್ನಾಗಿ ಬೆಂದ್ಬಿಡ್ಲಿ ಅಂತ ನಾನು ಇಲ್ಲಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಸ್ಪೂನ್ ಸಕ್ಕರೆನ ಹಾಕೊಂಡ್ಬಿಡ್ತೀನಿ. ಮತ್ತೆ 1 ಸ್ಪೂನ್ ಅಚ್ಚ ಖಾರದ ಪುಡಿನ ಹಾಕೊಳ್ತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಸಾಕು. ಆರಿದ ಮೇಲೆ ಇದನ್ನ ರುಬ್ಕೊಂಡ್ಬಿಡೋಣ. ತಣ್ಣಗಾಗಿದೆ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕಂಪ್ಲೀಟ್ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ರುಬ್ಕೊಂಡ್ಬಿಡೋಣ. ಯಾಕಂದರೆ ಪಿಜ್ಜಾ ಸಾಸ್ ಯಾವಾಗಲೂ ನುಣ್ಣಗೆ ರುಬ್ಬಿರಲ್ಲ. ನೋಡಿ ಈ ರೀತಿ ರುಬ್ಕೊಂಡ್ಬಿಟ್ರೆ ಸಾಕು. ಇದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ. ಪಿಜ್ಜಾ ಸಾಸ್ ರೆಡಿ ಆಗಿದೆ, ಟ್ಯಾಂಗಿ ಆ್ಯಂಡ್ ಎಮಿ ಆಗಿದೆ. ಇವಾಗ ನಾವು ಪಿಜ್ಜಾ ಬೇಸ್ನ ರೆಡಿ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪಿಜ್ಜಾ ಬೇಸ್ ಮಾಡ್ಕೊಳ್ಳೋದಕ್ಕೆ ನಾನು 2 ಬೌಲ್ ಹೆಸರು ಬೇಳೆನ ನೆನೆ ಇಟ್ಕೊಳ್ತಾ ಇದ್ದೀನಿ. ನಮ್ಮೆಲ್ರಿಗೂ ಗೊತ್ತು ಹೆಸರು ಬೇಳೆಯಲ್ಲಿ ಎಷ್ಟು ಪ್ರೋಟೀನ್ ಇದೆ ಅಂತ. ಮಕ್ಕಳಿಗೆ ಇದನ್ನು ನೀವು ಡೈಲಿ ಕೂಡ ಇಂಟ್ರೊಡ್ಯೂಸ್ ಮಾಡ್ಬೋದು ಹೆಸರು ಬೇಳೆನ. ನೋಡಿ ಹೆಸರು ಬೇಳೆ ನೆಂದಿದೆ. ಒಂದು 2ರಿಂದ 3 ಗಂಟೆ ಕಾಲ ನೆನೆ ಇಟ್ಕೊಂಡ್ರೆ ಸಾಕು. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಬಾಂಬೆ ರವಾನ ಹಾಕೊಳ್ತಾ ಇದ್ದೀನಿ, ಸಣ್ಣ ರವಾನ, ಹಾಗೆ 1 ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡೋಣ. ರವೆನ ಹಾಕೊಳ್ಳೋದ್ರಿಂದ ಬೇಸ್ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಇವಾಗ ರುಬ್ಕೊಂಡು ಬಿಟ್ಟಿದ್ದೀನಿ. ಇನ್ನೇನು ಕಾದಿರೋ ಹಂಚಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸವರ್ಕೊಂಡಿದ್ದೀನಿ. ಅದ್ರ ಮೇಲೆ ರುಬ್ಬಿರುವಂತಹ ಹೆಸರು ಬೇಳೆ ಹಿಟ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ದಪ್ಪವಾಗಿ ಹಾಕ್ಕೊಂಡ್ಬಿಡ್ಬೇಕು. ಪಿಜ್ಜಾ ಬೇಸ್ ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ದಪ್ಪವಾಗಿ ಹಾಕ್ಕೊಂಡ್ಬಿಡಿ. ಇವಾಗ ಒಂದು ಸೈಡ್ ಬೆಂದಿದೆ. ಟರ್ನ್ ಮಾಡ್ಕೊಂಡ್ಬಿಟ್ಟು ಇದ್ರ ಮೇಲೆ ಮೊದಲಿಗೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಪಿಜ್ಜಾ ಸಾಸನ್ನು, ಅದನ್ನು ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಈ ರೀತಿ ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಆದಮೇಲೆ ಇದ್ರ ಮೇಲೆ ಹೋಮ್ ಮೇಡ್ ಚೀಸನ್ನು ಹಾಕೊಳ್ತೀನಿ. ಚೀಸ್ ಮಾಡೋ ಮತ್ತು ಪನೀರ್ ಮಾಡೋ ರೆಸಿಪಿನ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಇದು ಹೋಮ್ ಮೇಡ್ ಚೀಸ್. ಹಾಗೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ನಿಮಗೆ ವೆಜಿಟೇಬಲ್ಸ್ನ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡಿ ಹಾಕೋಬೋದು.
ಇದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ನ ಹಾಕೊಂಡ್ಬಿಡ್ತೀನಿ. ಬೇರೆ ವೆಜಿಟೇಬಲ್ಸ್ ಇಷ್ಟ ಇದ್ರೆ ಅದನ್ನು ಹಾಕೋಬಹುದು. ಹಾಗೆ ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕೊಳ್ತೀನಿ, ಬೇಯಿಸಿಟ್ಕೊಂಡಿರುವಂಥ ಸ್ವೀಟ್ ಕಾರ್ನ್, ಸ್ವಲ್ಪ ಟೊಮ್ಯಾಟೊ, ಹಾಗೆ ಹೋಮ್ ಮೇಡ್ ಪನೀರ್ ಕ್ಯೂಬ್ಸ್ನ ಇಟ್ಕೊಂಡ್ಬಿಡ್ತೀನಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ಪ್ರೋಟೀನ್ ರಿಚ್ ಇದೆ. ಸ್ವಲ್ಪ ಒರಿಗ್ಯಾನೋನ ಹಾಕೊಂಡ್ಬಿಡ್ತೀನಿ, ಹಾಗೆ ರೆಡ್ ಚಿಲ್ಲಿ ಫ್ಲೇಕ್ಸ್ನ ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ಚೀಸ್ ಎಲ್ಲ ಮೆಲ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ಬಿಡೋಣ. ಮುಚ್ಚಳ ಹಾಕಿ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಸಾಕು. ನೋಡಿ ಚೀಸ್ ಮೆಲ್ಟ್ ಆಗಿದೆ, ಹಾಗೆ ಬೇಸ್ ಕೂಡ ಬೆಂದಿದೆ. ಇದನ್ನ ಸರ್ವಿಂಗ್ ಪ್ಲೇಟ್ಗೆ ಹಾಕೊಂಡ್ಬಿಡೋಣ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಅಷ್ಟೇ ಟೇಸ್ಟಿ ಆಗಿದೆ, ಅಷ್ಟೇ ಹೆಲ್ದಿ ಆಗಿದೆ. ಕಟ್ ಮಾಡ್ಕೊಂಡ್ಬಿಡೋಣ. ನೀವು ಮಕ್ಕಳಿಗೆ ಮಾಡಿಕೊಡಿ, ಖಂಡಿತ ಇಷ್ಟ ಆಗುತ್ತೆ, ಹಾಗೆ ದೊಡ್ಡವರು ಕೂಡ ತಿನ್ಬೋದು. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಹಾಗೆ ಕಮೆಂಟ್ ಮೂಲಕ ಕೂಡ ತಿಳಿಸಿ. ಥ್ಯಾಂಕ್ ಯು.